ಉದ್ಯೋಗ ಖಾತ್ರಿ ಪ್ರಪಂಚದಲ್ಲೇ ಅತಿ ದೊಡ್ಡ ಕಾರ್ಯಕ್ರಮವನ್ನ ಎಲ್ಲ ಯಾವ ಜಾತಿ ಇಲ್ಲ, ಯಾವ ಧರ್ಮ ಇಲ್ಲ, ಯಾವ ಭಾಷೆ ಇಲ್ಲ, ಯಾವ ರೀಜನ್ ಇಲ್ಲ. ಆ ರೀತಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೊಟ್ಟಿದ್ದಂಥ ಕಾರ್ಯಕ್ರಮವನ್ನು ಮೊಟಕುಗೊಳಿಸಿ ಬದಲಾವಣೆ ಮಾಡಿ ರಾಜ್ಯಕ್ಕೆ ಆರ್ಥಿಕ ಹೊರೆಯನ್ನು ಮಾಡಿ ನೀವು ಈ ಕಾರ್ಯಕ್ರಮ ತಂದಿದ್ದೀರಿ. ಅದಕ್ಕಾಗಿ ಇಡೀ ದೇಶದಲ್ಲಿ ನಾವು ಈ ಪ್ರತಿಭಟನಾ ಯೋಜನೆ ಕಾರ್ಯಕ್ರಮವನ್ನು ನಾವು ಹಾಕೊಂಡಿದ್ದೇವೆ. ಇದರಲ್ಲಿ ನಾವು ನಿಮ್ಮನ್ನು ಕೇಳೋದೇನು, ಇಲ್ಲಿ ನಿಮಗೆ ನಾವು ಒತ್ತಾಯ ಮಾಡ್ತಕ್ಕಂಥದ್ದು ನಮ್ಮ ಪ್ರೇಯರ್ ಏನಪ್ಪ ಅಂತ ಹೇಳಿದ್ರೆ, ನೀವು ಈ ಏನು ಕಾರ್ಯಕ್ರಮ ತಂದಿದ್ದೀರಿ ಅದನ್ನ ವಾಪಸ್ ತಗೋಬೇಕು, ಸಂಪೂರ್ಣವಾಗಿ ರದ್ದು ಮಾಡಬೇಕು. ಮೊದಲಿದ್ದಂತ ಬಿಲ್ ಏನಿತ್ತು ಮನ್ರೇಗಾ ಬಿಲ್ಲು, ಅದನ್ನ ಮತ್ತೆ ಅನುಷ್ಠಾನ ಮುಂದುವರಿಸಬೇಕು. ಮೊದಲನೇದು. ಎರಡನೇದು, ಜನರ ಉದ್ಯೋಗವನ್ನ ಹಕ್ಕಿದೆಯಲ್ಲ, ಉದ್ಯೋಗದ ಹಕ್ಕು, ದಿ ರೈಟ್, ಅದನ್ನ ಪುನರ್ ಸ್ಥಾಪಿಸಿ. ಈಗ ಬಿಲ್ಲನ್ನೇ ತೆಗೆದಿದ್ದೀರಿ ಅಂದ್ರೆ ಹಕ್ಕನ್ನು ತೆಗೆದುಬಿಟ್ಟಿದ್ದೀರ. ನಾವೇನು ಸಂವಿಧಾನಾತ್ಮಕವಾಗಿ ಹಕ್ಕನ್ನು ಕೊಟ್ಟಿದ್ದೋ ಅದನ್ನ ತೆಗೆದುಬಿಟ್ಟಿದ್ದೀವಿ. ಅದನ್ನ ಮರುಸ್ಥಾಪನೆ ಮಾಡಬೇಕು ಅಂತೇಳಿ ಒತ್ತಾಯ. ಆಮೇಲೆ ಪಂಚಾಯಿತಿಗಳಿದಾವಲ್ಲ, ಗ್ರಾಮ ಪಂಚಾಯಿತಿಗಳು ಸ್ವಯಂ ಆಡಳಿತದ ಹಕ್ಕನ್ನು ಕೊಡಬೇಕು. ಅವರಿಗೆ ಇಂಡಿಪೆಂಡೆಂಟ್ ರೈಟ್ಸ್ ಅನ್ನು ಕೊಟ್ಟಿದ್ದು ನಾವು. ಆ 73ನೇ ತಿದ್ದುಪಡಿಯನ್ನು ತರೋದ್ರ ಮೂಲಕ ಹಕ್ಕನ್ನು ಪಂಚಾಯಿತಿಗೆ ಕೊಟ್ಟಿತ್ತು. ಅದನ್ನ ನೀವು ತೆಗೆದಿದ್ದೀರಿ, ಅದನ್ನ ಮರುಸ್ಥಾಪಿಸಬೇಕು. ಆಮೇಲೆ ಇಡೀ ದೇಶಾದ್ಯಂತ ಕನಿಷ್ಠ 400 ರೂಪಾಯಿ ನೀವು ವೇತನವನ್ನು ನಿಗದಿ ಮಾಡಿ. ಕನಿಷ್ಠ 400 ರೂಪಾಯಿ ಆದರೂ ಕೂಡ ನೀವು ವೇತನವನ್ನು ನಿಗದಿ ಮಾಡಬೇಕು ಅಂತ ಹೇಳಿ ನಾವು ಈ ಎಲ್ಲ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರದ ಮುಂದೆ ಇವತ್ತು ನಾವು ಇಟ್ಟಿದ್ದೇವೆ. ಇಡೀ ಜನ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಯಾವ ಪಕ್ಷ ಮತ್ತೊಂದು ನೋಡದೆ ಯಾರು ಕಷ್ಟದಲ್ಲಿದ್ರು, ಯಾರು ಇದರ ಫಲವನ್ನು ಪಡಿತಾ ಇದ್ರು, ಆ ಜನ ಇವತ್ತು ತಿರುಗಿ ಬೀಳ್ತಕ್ಕಂಥ, ಕೇಂದ್ರ ಸರ್ಕಾರದ ವಿರುದ್ಧವಾಗಿ ತಿರುಗಿ ಬೀಳ್ತಕ್ಕಂಥ ಸನ್ನಿವೇಶ ಉತ್ಪತ್ತಿ ಆಗ್ತಾ ಇದೆ. ಅದಕ್ಕೆ ನೀವು ಅವಕಾಶ ಕೊಡ್ಕೂಡ್ದು. ನೀವು ಈ ಬಿಲ್ಲನ್ನು ನೀವೇನು ತಂದಿದ್ದೀರಿ ಆ ಬಿಲ್ಲನ್ನು ವಾಪಸ್ BBG ರಾಮ್ಜಿ ಅಂತ ಏನು ತಂದಿದ್ದೀರಿ ಅದನ್ನು ನೀವು ವಾಪಸ್ ತಗೊಳ್ಬೇಕು, ಮತ್ತೆ ಮನ್ರೇಗಾ ಪುನಃಸ್ಥಾಪಿಸಬೇಕು ಅಂತ ಹೇಳಿ ನಾವು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಒತ್ತಾಯಪೂರ್ವಕವಾಗಿ ಕೇಂದ್ರ ಸರ್ಕಾರವನ್ನು ಕೇಳ್ತಾ ಇದೆ. ಅದರ ಬಗ್ಗೆ ಈಗಾಗಲೇ ದೇಶದಲ್ಲಿ ನಮ್ಮ ನಾಯಕರುಗಳು ಡೆಲ್ಲಿಯಲ್ಲಿ ಮತ್ತು ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಪ್ರತಿಭಟನೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾವೆ. ಅದು ನಮ್ಮಲ್ಲಿ ಕೂಡ ಇವತ್ತು ನಮ್ಮ ರಾಜ್ಯದಲ್ಲಿ ಅದಕ್ಕೆ ಒಂದು ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಅನ್ನು ಕೊಟ್ಟಿದ್ದಾರೆ ನಮ್ಮ AICC. ಅದನ್ನು ಆಮೇಲೆ ಹೇಳ್ತೀನಿ. ಆ ಪ್ರಕಾರ ಇವತ್ತು ನಾವು ಅದಕ್ಕಾಗಿ ಒಂದು ಮಾಧ್ಯಮಗೋಷ್ಠಿಯನ್ನು ಕರೆದು ನಮ್ಮ ಜಿಲ್ಲೆಯ ಜನ ಯಾರು ಉದ್ಯೋಗ ಖಾತ್ರಿ ಫಲಾನುಭವಿಗಳಾಗಿದ್ದರು ಮತ್ತು ಪಂಚಾಯಿತಿಗಳು ಇದನ್ನು ಉಪಯೋಗ ಪಡ್ಕೊಳ್ತಿದ್ದೋ, ಆಸ್ತಿ ಸೃಷ್ಟಿ ಮಾಡ್ತಾ ಇದ್ದೋ, ಹಣಕಾಸಿನ ಶಕ್ತಿ ಕೊಡ್ತಾ ಇದ್ದೋ, ಆರ್ಥಿಕ ಶಕ್ತಿಯನ್ನು ಕೊಡ್ತಾ ಇದ್ದೋ, ಅವರಿಗೆ ನಾನು ಕರೆಯನ್ನು ಕೊಡ್ತಾ ಇದ್ದೇನೆ. ನಾವು ಇದರ ವಿರುದ್ಧವಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಈ ಪ್ರತಿಭಟನೆಯನ್ನು ಮಾಡುವುದರ ಮೂಲಕ ಅರ್ಥೈಸಬೇಕು ಅಂತ ಹೇಳಿ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದ ಉದ್ದೇಶ. ಅದಕ್ಕಾಗಿ ತಾವೆಲ್ಲರೂ, ನಮ್ಮ ರಾಜಣ್ಣವರು ಕೂಡ ಈಗ ಬಂದು ಎಲ್ಲರೂ ಭಾಗವಹಿಸಿದ್ದಾರೆ. ತಾವು ಪ್ರಶ್ನೆಗಳೇನಾದ್ರು ಇದ್ರೆ ಕೇಳ್ಬೋದು. ಊರಾಚೆಗೆ ರಸ್ತೆ ಮಾಡ್ತೀವಿ, ಅಪ್ರೋಚ್ ರೋಡ್ಗಳು, ಸಂಪರ್ಕ ರಸ್ತೆಗಳು, ಆಮೇಲೆ ನಮ್ಮ ಹೊಲ, ನಮ್ಮ ಊರು, ಇಂಥವೆಲ್ಲ ಏನು ಇಲ್ವೇ ಇಲ್ವಲ್ಲ. ಈಗ ಎಲ್ಲಿಂದ ಮಾಡ್ಬೇಕು ನಾವು? ಯಾವ ದುಡ್ಡಿನಲ್ಲಿ ಮಾಡ್ಬೇಕು ನಾವು?
ರಾಜ್ಯ ಸರ್ಕಾರದಲ್ಲಿ ಮಾಡಿ. ಹೌದಪ್ಪ ಮಾಡ್ತೀವಿ, ನೀವು ನಮಗೆ ಟ್ಯಾಕ್ಸಿಗೆ ನಮ್ಗೆ ಕೊಡಿ, ದುಡ್ಡು ವಾಪಸ್ ಕೊಡಿ ಸರಿಯಾಗಿ. ಇದು ಇವತ್ತಿಂದ ಬಂದಿರ್ತಕ್ಕಂಥ ಪ್ರಶ್ನೆ. ಅದಕ್ಕಾಗಿ ನಾವು ಒತ್ತಾಯ ಮಾಡ್ತೀವಿ, ನೀವು ವಾಪಸ್ ತಗೋಬೇಕು ಇದನ್ನ. ಮೊದಲಿನಂತೆ ಏನು ನರೇಗಾ ಯೋಜನೆಯನ್ನ ಮುಂದುವರಿಸಬೇಕು. ಅದೇ ಈಗ ಮಾಡ್ತೇವೆ ಒಂದು ಹಂತ. ಈಗ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಆಗುತ್ತೆ. ನೆಕ್ಸ್ಟ್ ಫೇಸ್ ಅಲ್ಲಿ ಪ್ರತಿಯೊಂದು ಪಂಚಾಯತಿಯ ಸದಸ್ಯರನ್ನು ಕೂಡ ನಾವು ಕರಿತೀವಿ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ಗೆ. ಅವರಿಗೆ ಮಾಹಿತಿ ಕೊಡ್ತೀವಿ, ಅವರಿಗೆ ಹೇಳ್ತೀವಿ, ನೋಡ್ರಪ್ಪ ಈಗೆಲ್ಲ ಆಗಿದೆ, ನಿಮ್ಮ ಹಕ್ಕನ್ನ ಈಗ ಕೇಂದ್ರ ಸರ್ಕಾರ ಮೊಟಕುಗೊಳಿಸಿದೆ ಅಂತೇಳಿ ಅವರಿಗೆ ಹೇಳ್ತೀವಿ. ಅದಾದ ಮೇಲೆ ನೆಕ್ಸ್ಟ್ ಫೇಸ್ ಆಫ್ ಆಕ್ಷನ್ ಅನ್ನ ಈಗ AICC ನಾವು ತಿಳಿಸ್ತಾರೆ, ಅದ್ರ ಪ್ರಕಾರ ಮಾಡ್ತೀವಿ. ಜನಜಾಗೃತಿ ಹೌದು ಹೌದು ಸರ್. ಸರ್, ಅವ್ಯವಹಾರದ ಬಗ್ಗೆ ಮಾತಾಡಿದ್ರಿ, ಆದ್ರೆ 2013ರಲ್ಲಿ ಒಂಬಟ್ಸ್ಮನ್ ಅವರು ಹಣಕಾಸಿನ ಅವ್ಯವಹಾರ ಎಲ್ಲಾದ್ರೂ ಆಗಿದ್ರೆ ಕರ್ನಾಟಕದಲ್ಲಿರ್ಬೋದು ಅಥವಾ ಅವರ ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿರುವ ರಾಜ್ಯ ಇರ್ಬೋದು, ಎಲ್ಲಿಯಾದ್ರೂ ಆದ್ರೆ ನಿಮಗೆ ತನಿಖೆ ಮಾಡಿ ಅವರ ಮೇಲೆ ಶಿಕ್ಷೆ ಮಾಡೋದಕ್ಕೆ ಅವಕಾಶ ಇದೆ. ನೀವು ಅದನ್ನ ಮಾಡೋದು ಬಿಟ್ಟು ಇಡೀ ಕಾರ್ಯಕ್ರಮ, ಇಡೀ ಯೋಜನೆಯನ್ನೇ ಬುಡಮೇಲು ಮಾಡ್ತಿದ್ದೀರಲ್ಲ, ಅದು ಸರಿ ಇರ್ಬೋದು. ಎಲ್ಲಾದ್ರೂ ಗೊತ್ತಿಲ್ಲ, ನಮ್ಗೆ ಸ್ಪೆಸಿಫಿಕ್ ಆಗಿ ಇಂಥ ಕಡೆ ಅವ್ಯವಹಾರ ಆಗಿದೆ, ದುಡ್ಡು ಹೊಡೆದಿದ್ದಾರೆ ಅಥವಾ ಬೇರೆ ಏನೋ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ಅವರ ಮಾಹಿತಿ ಅವರಿಗಿದ್ರೆ ಅದನ್ನ ತನಿಖೆ ಮಾಡಲಿ. ಗುತ್ತಿಗೆ ಕೊಡೋದಕ್ಕೆ ಒಂದು ಅವಕಾಶ ಇದೆ ಅಂತ ಹೇಳೋದು. ಅಂದ್ರೆ ಈ ಜಾಬ್ ಕಾರ್ಡ್ ಕಾನ್ಸೆಪ್ಟೇ ಅಲ್ಲ, ಜಾಬ್ ಕಾರ್ಡ್ ಕಾನ್ಸೆಪ್ಟೇ ಹೊರಟೋಗುತ್ತಲ್ವಾ. ಅದು ಜಾಬ್ ಕಾರ್ಡ್ ಇದ್ರೂ ಕೂಡ ಅದರ ಉಪಯೋಗ ಎಷ್ಟು ಮಟ್ಟಿಗೆ ಆಗುತ್ತೆ ಅದನ್ನೇ ನಾವು ಹೇಳಕ್ ಹೋಗ್ತೀವಿ. ನಿಮಗೆ ಸೆಲೆಕ್ಷನ್ ಇಲ್ಲ, ನಿಮಗೆ ನಂಬರ್ ಕಡಿಮೆ ಆಯ್ತು, ಹಣ ಕೊಡೋದು ಕಮ್ಮಿ ಆಯ್ತು, ಜಾಬ್ ಮಾನವ ದಿನಗಳು ಕಡಿಮೆ ಆಯ್ತು. ನೋಡಿ, ನಿಮಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ. ನಮ್ಮಲ್ಲಿ ಜಾಬ್ ಕಾರ್ಡ್ಸು ಇದು ಕಳೆದ 5 ವರ್ಷದಲ್ಲಿ 80,55,000 ಅಂದ್ರೆ ಇವತ್ತಿಗೆ ಈ ವರ್ಷಕ್ಕೆ ವರ್ಷ ಆಡ್ ಆಗ್ತಾ ಹೋಗುತ್ತೆ. ಅಂದ್ರೆ ಆನ್ ಆವರೇಜ್ 80 ಲಕ್ಷ ಅಂತ ಇಟ್ಕೊಂಡ್ರೆ 5 ವರ್ಷದಲ್ಲಿ ಎಷ್ಟಾಯ್ತು? ಅಷ್ಟು ಕಾರ್ಡ್ಗಳು ಉಪಯೋಗ ಆಗಿದೆ. ಬರೀ 5 ವರ್ಷದ ಅಂಕಿಅಂಶ ಕೊಡ್ತಾ ಇದೆ. ಅದೇ ತರ ನಮಗೆ ವರ್ಕರ್ಸ್, ನಂಬರ್ ಆಫ್ ವರ್ಕರ್ಸ್, ಅದು ಕೂಡ ಒಂದೊಂದು ವರ್ಷಕ್ಕೆ 1,76,75,00,000 ಅಪ್ರಾಕ್ಸಿಮೇಟ್ಲಿ 1.75 ಅಂತಾನೆ ಇಟ್ಕೊಳ್ಳಿ ಒಂದು ವರ್ಷಕ್ಕೆ. ಅಷ್ಟು ಜನ ಇವತ್ತು ಸಿಗೋದಿಲ್ಲಲ್ಲ, ಅದರಲ್ಲಿ ಕಾಲ್ಭಾಗ ಸಿಕ್ಕಿದ್ರೆ ನಿಮ್ ಪುಣ್ಯ. ಆಮೇಲೆ ಇದು ಒಂದು ಆನ್ ಆವರೇಜ್ ಕರ್ನಾಟಕದ ಮಟ್ಟಿಗೆ 5.5 ರಿಂದ 6 ಕೋಟಿ ರೂಪಾಯಿ, 5.5 ಎಷ್ಟು ರಮೇಶ್? ಪ್ರತಿ ವರ್ಷ 80 ಲಕ್ಷ ಅಂತ ಹೇಳಿದ್ನಲ್ಲ, ಒಳ್ಳಿದೆ. ಆಮೇಲೆ ಹಣದ್ದು ನಾವು ಲೆಕ್ಕ ಹಾಕಿಲ್ಲ. ಇವತ್ತು ನಮಗೆ ಲಾಸ್ ಆಗ್ತದಲ್ಲ, 40% ನಾವೇ ಕೊಡ್ಬೇಕಲ್ಲ. ಒಂದು ಕಡೆ ನೀವು ಕೊಡೋದಿಲ್ಲ ಅನ್ನೋದೊಂದು ಹೊರೆ, ನಮ್ಮ ಹಣ ಖರ್ಚು ಮಾಡೋದೊಂದು ಹೊರೆ. ಹಾಗಾಗಿ ನಮಗೆ ಎರಡೂ ರೀತಿಯಲ್ಲಿ ನಮಗೆ ತೊಂದರೆಯನ್ನ ಮಾಡ್ತಕ್ಕಂಥ ತೀರ್ಮಾನ ಮಾಡಿದ್ವಿ. ಇದು ಈಗಾಗಲೇ ಬೇರೆ ಬೇರೆ, ನನಗೆ ಅಧಿಕೃತ ಅಲ್ಲದೆ ಇದ್ರು ಕೂಡ ಅನಧಿಕೃತ ಸುದ್ದಿ ಏನಂದ್ರೆ, ಬೇರೆ ಬೇರೆ ರಾಜ್ಯಗಳು ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿರುವಂತಹ ರಾಜ್ಯ, NDA ನಲ್ಲಿರ್ತಕ್ಕಂಥ ರಾಜ್ಯಗಳು ಕೂಡ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಇವಾಗ. ಈಗಾಗಲೇ ಆ ಮಾಹಿತಿಗಳು ಕೂಡ ಬರ್ತಾ ಇದೆ. ಬಹುಶಃ ಇನ್ನು ಕೆಲವು ದಿನಗಳ ನಂತರ ಅದು ಕ್ಲಾರಿಟಿ ಬರುತ್ತೆ. ಏನು, ಯಾಕಂದ್ರೆ 40% ರಾಜ್ಯ ಕಟ್ಟಬೇಕು ಅಂದ್ರೆ ಎಲ್ಲಿಂದ ಕಟ್ತಾರೆ? ಅದಕ್ಕೆ ಈಗಾಗಲೇ ನಮಗೆ ಸುಮಾರು ಯೋಜನೆಗಳು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಸುಮಾರು ಯೋಜನೆಗಳು 60, 40, 60, 30 ಈ ತರ ಏನ್ ರೇಷಿಯೋನಲ್ಲಿ ನಮ್ಗೆ ಕೊಡ್ತಿದ್ದಾರೆ, ಅದನ್ನೇ ಕೊಡ್ಲಿಲ್ಲ ಇನ್ನುವರೆಗೆ. ಈಗ ನಮ್ಗೆ JJM ಇದೆ,
ಇಡೀ ದೇಶದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ JJMಗೆ ಕುಡಿಯೋ ನೀರಿಗೆ. ಅದು ಕೆಲವು ರಾಜ್ಯದಲ್ಲಿ ಯಶಸ್ವಿ ಆಗಲಿಲ್ಲ, ಕೆಲವು ರಾಜ್ಯದಲ್ಲಿ ಹಣ ತಗೊಂಡ್ರು ಇದು ಕಾರ್ಯಕ್ರಮ ಆಗಿಲ್ಲ ಅಂತಕ್ಕಂಥದ್ದು. ಈಗ ನಮ್ಮ ರಾಜ್ಯದಲ್ಲೂ ಅನೇಕ ಕಡೆ ಕಂಪ್ಲೇಂಟ್ ಇದೆ. ಅದಕ್ಕೆ 50-50 ಅದು 50% ನಾವು ಕೊಡಬೇಕು, 50% ಅವ್ರು ಕೊಡಬೇಕು. ಇನ್ನೂ ಆಗಲಿಲ್ಲ, ಇನ್ನೂ ಕೊಟ್ಟಿಲ್ಲ ನಮಗೆ. 50% ಕೇಂದ್ರ ಸರ್ಕಾರ ಕೊಡಬೇಕು. ಇದು ನ್ಯಾಷನಲ್ ಪ್ರೋಗ್ರಾಮ್, ನೀವೇ ಕೊಡಬೇಕಾಗಿತ್ತು. ಆದರೂ 50% ನೋಡಿ, ಇದಕ್ಕೆ ಮಾಡ್ದಂಗೆ ಅದಕ್ಕೂ 50% ಮಾಡಿದ್ರು. ಆ 50% ಕೊಟ್ಟಿದಾರ? ಇಲ್ಲ. 40% ಅಂದ್ರೆ 2,000 ಕೋಟಿ ಆಗುತ್ತೆ, ಕೊಡ್ಲಿಕ್ಕೆ ಸಾಧ್ಯವಿದೆ ರಾಜ್ಯ ಸರ್ಕಾರ. 2,700 ಕೋಟಿ ಅಂತ ಲೆಕ್ಕಾಚಾರ ಮಾಡ್ತಿದ್ದಾರೆ. ಆಯ್ತಪ್ಪ, ನಾವು ಟ್ಯಾಕ್ಸ್ ಕಟ್ತೀವಿ, ಮತ್ತೆ ಗ್ಯಾರಂಟಿ ಅಲ್ಲ GST ನಲ್ಲಿ ನಮಗೆ ನಾವು 13 ಲಕ್ಷ ಏನೋ ಸೆಕೆಂಡ್ ಲಾರ್ಜೆಸ್ಟ್, ನಾವು 13 ಲಕ್ಷ ಕೋಟಿ. ಈಗ ನಾವು 4.5 ಲಕ್ಷ ಕೋಟಿ ಟ್ಯಾಕ್ಸ್ ಕಟ್ಟಿದ್ದೀವಿ. ನಮಗೆ ಬರಬೇಕಾದ್ದು ಡಿವಲ್ಯೂಷನ್ ಅಲ್ಲಿ ನಮಗೂ ಕೊಡ್ಬೇಕಲ್ಲ ನೀವು ರಾಜ್ಯಕ್ಕೆ. ಅದನ್ನ ಸರಿಯಾಗಿ ಕೊಟ್ಟಿದ್ರೆ ನಾವು ಕಟ್ತೀವಿ, ನಾವು ಒಪ್ಕೊಳ್ತೀವಿ ಆ ಹೊರೆನ. ಅದು ಇಲ್ವಲ್ಲ, ನಾವು ಮಾಡಂಗಿಲ್ಲ. ನಾವು ಈಗೇನ್ ಮಾಡ್ತಿದ್ದು ಅಂದ್ರೆ ರಾಜಣ್ಣ, ಊರಾಗ ತಗ ಎನರ್ಜಿ ನರೇಗಾದಲ್ಲಿ ತಗೊಳ್ರಿ ಆ ಕೆಲಸನ ಅಂತ ಜೋರು ಮಾಡ್ತಿದ್ರು. ಈಗ ನಾವೇನು ಜೋರು ಮಾಡಂಗಿಲ್ಲ, ಮೇಲ್ಗೂ ಹೇಳಂಗಿಲ್ಲ. ನರೇಗಾದಲ್ಲಿ ತಗೊಳ್ರಿ ಅಂತ ಹೇಳಂಗೇ ಇಲ್ಲ ಈಗ ನಾವು. ಜನಪ್ರತಿನಿಧಿಗೆ ಅಧಿಕಾರ ಇಲ್ಲ ಅಂತ ಅದರ ಅರ್ಥ ಹಂಗೆ. ನಮಗೆ ಅಧಿಕಾರ MLA ಗಳಿಗೆ ಬಿಡ್ರಿ, ಪಂಚಾಯಿತಿ ಅಧ್ಯಕ್ಷ, ಪಂಚಾಯಿತಿ ಮೆಂಬರ್ ತೀರ್ಮಾನ ಮಾಡ್ತಿದ್ದ. ಈ ರಸ್ತೆ ಆಗ್ಲಿಲ್ಲ ಸ್ವಾಮಿ, ನಾವೇ ನರೇಗಾದಲ್ಲಿ ತಗೊಂತೀವಿ ಅಂತ ಅಂದ್ರೆ ಆಯ್ತು ತಗೊಳ್ರಿ ಅಂತ ನಾವು ಹೇಳ್ತಿದ್ದೋ, ನಮ್ಮ ಅಧಿಕಾರಿಗಳಿಗೆ ಹೇಳ್ತಿದ್ದೋ, ನರೇಗಾದಲ್ಲಿ ಕೊಡ್ರಿ ಆ ಕಾರ್ಯಕ್ರಮ ಅಂತ ಹೇಳ್ತಿದ್ದೋ. ಅದಿಲ್ಲ ಅಲ್ಲ ಈಗ. ಮತ್ತೆ ಅಸೆಟ್ ಕ್ರಿಯೇಷನ್ ಇಲ್ಲ ನಿಮಗೆ. ಅಸೆಟ್ ಕ್ರಿಯೇಷನ್ ಎಷ್ಟೋ ಕಡೆ ನಮ್ಮಲ್ಲಿ ಸ್ಕೂಲ್ ಬಿಲ್ಡಿಂಗ್ಗಳು, ಬಹಳಷ್ಟು ಕಡೆ ಸ್ಕೂಲ್ ಬಿಲ್ಡಿಂಗ್ಗಳು ನಮ್ಮ ಜಿಲ್ಲೆನಲ್ಲಿ ನರೇಗಾದಲ್ಲಿ ಮಾಡಿದ್ದಾರೆ. ಕಾಂಪೌಂಡ್ಗಳು ನರೇಗಾದಲ್ಲಿ ಮಾಡಿದ್ದಾರೆ, ಮೈದಾನ ಮಾಡಿದ್ದಾರೆ. ಎಲ್ಲ ಕೆಲಸಗಳಾಗಿದ್ದಾವೆ. ಊರಿಗೆ ಏನಾಗಬೇಕಾಗಿದ್ದ ಕೆಲಸಗಳು, ದೊಡ್ಡ ಇರಿಗೇಷನ್ ಪ್ರಾಜೆಕ್ಟ್ ನಂತವು ಅಂತವೆಲ್ಲ ಬಿಡಿ. ಆದರೆ ಸಣ್ಣ ಸಣ್ಣ ಕೆಲಸಗಳು ಈಗ ಇಲ್ಲಿಂದ ನಾವು ಕಳೆದ 20 ವರ್ಷದಲ್ಲಿ ಕಾರ್ಯಕ್ರಮ ಯೋಜನೆ ಬಂದು 20 ವರ್ಷ ಆಯಿತು. 2006-7ರಲ್ಲಿ ಅಲ್ಲಿಂದ 25-26 ಇಲ್ಲಿವರೆಗೆ ಕೇಂದ್ರ ಸರ್ಕಾರದಿಂದ 75% 56,492 ಕೋಟಿ, 52,492 ಕೋಟಿ ಕರ್ನಾಟಕಕ್ಕೆ ಬಂದಿದೆ. ನಮ್ಮ ಶೇರು 25%, ಅದು ಕೇವಲ 4,812 ಕೋಟಿ. ಈಗ ನೀವು 40% ಅಂದರೆ ಲೆಕ್ಕ ಹಾಕಿ, ನೀವು 5,400 ಕೋಟಿ, 56,000ದಲ್ಲಿ ನಮಗೆ 40% ನಾವು ಕೊಡಬೇಕು ಅಂದರೆ ರಾಜ್ಯಕ್ಕೆ ಎಷ್ಟು ಹೊರೆ ಬೀಳುತ್ತೆ ಅನ್ನೋದನ್ನು ನೋಡ್ಕೊಂಡು, ಅದರಿಂದ ಅದಕ್ಕೆ ನಾವು ಒಂದು ಕಡೆ ಟ್ಯಾಕ್ಸು ಕಟ್ಟಬೇಕು ನಿಮಗೆ, ಜೊತೆಗೆ ನಮಗೆ ಹಣನೂ ನಾವು ಹಾಕಬೇಕು ಅಂತಂದರೆ ಅದು ಸರಿಯಾಗೋದಿಲ್ಲ ಅಂತ ಜಸ್ಟಿಫಿಕೇಶನ್ ಮಾಡ್ತೀವಿ. ಓಕೆ ಸರ್, ಧನ್ಯವಾದಗಳು. ಮನರೇಗಾ ಬದಲಿಗೆ ಬಂದಿರತಕ್ಕಂಥ ಹೊಸ ಕಾಯ್ದೆಯ ವ್ಯತ್ಯಾಸಗಳು ಏನಿದ್ದಾವೆ, ಮನರೇಗಾ ಕಾರ್ಯಕ್ರಮದಲ್ಲಿ ಯಾವುದೆಲ್ಲ ಜನಪರ ಕಾರ್ಯಗಳಿದ್ದು, ಈ ಹೊಸ ಕಾಯ್ದೆಯಲ್ಲಿ ಆ ಜನಪರ ಕಾರ್ಯಕ್ರಮಗಳಿಂದ ಯಾವೆಲ್ಲವೂ ಕೂಡ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದು ಇಷ್ಟು ವಿಚಾರಗಳನ್ನು ಬಹಳ ವಿವರವಾಗೆಲ್ಲ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷವು ಕೂಡ ಇಡೀ ದೇಶದಾದ್ಯಂತ ಮನರೇಗಾ ಕಾಯ್ದೆಯನ್ನು ಹಿಂಪಡಿತಕ್ಕಂಥದ್ದಕ್ಕೆ ಜನರ ಪ್ರತಿಭಟನೆಯನ್ನ ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಪ್ರಪ್ರಥಮವಾಗಿ ನಾವು ಒಂದು ಸುದ್ದಿಗೋಷ್ಠಿಗಳನ್ನು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಮಾಡಬೇಕು ಅಂತಕ್ಕಂಥ ನಮ್ಮ AICCಯ ಸೂಚನೆ ಆಧಾರದ ಮೇಲೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದು ಎಲ್ಲ ವಿವರಗಳನ್ನು ತಿಳಿಸಿದ್ದಾರೆ. ಆ ಎಲ್ಲ ವಿವರಗಳಿಗೂ ಕೂಡ ಸಹಮತವನ್ನು ನಾನು ವ್ಯಕ್ತಪಡಿಸ್ತೇನೆ. ಕಾನ್ಸ್ಟಿಟ್ಯೂಷನ್ 74th ಅಮೆಂಡ್ಮೆಂಟ್ ಇದು ಸ್ಥಳೀಯ ಸಂಸ್ಥೆಗಳನ್ನ ಶಕ್ತಿಯುತವಾಗಿ ಸಂವಿಧಾನಿಕ
ಸ್ಥಾನಮಾನವನ್ನು ದೊರಕಿಸ್ಕೊಡ್ತಕ್ಕಂಥದ್ದು ಆ ಒಂದು ತಿದ್ದುಪಡಿಯ ಉದ್ದೇಶ. ಆ ತಿದ್ದುಪಡಿ ನಂತರ ಏನು ಮನ್ರೇಗಾ ಕಾಯ್ದೆ 2005ರಲ್ಲಿ ಜಾರಿಯನ್ನ ಸನ್ಮಾನ್ಯ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನೇತೃತ್ವದ UPA ಸರ್ಕಾರ ಈ ಒಂದು ದೇಶದಲ್ಲಿ ಕಾಯ್ದೆಯನ್ನ ತಂದು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಕೂಲಿ ಕಾರ್ಮಿಕರ ನಿರುದ್ಯೋಗದ ಸಮಸ್ಯೆಯನ್ನು ನಿವಾರಣೆ ಮಾಡ್ತಕ್ಕಂಥದ್ದಕ್ಕೆ ಈ ಕಾರ್ಯಕ್ರಮ ಹೆಚ್ಚು ಸಹಕಾರಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ತಂದಂತ. ಗ್ರಾಮೀಣ ಭಾಗದಲ್ಲಿ ಏನು ಕೂಲಿ ಕಾರ್ಮಿಕರಿದ್ದಾರೆ ಅಥವಾ ರೈತರಿದ್ದಾರೆ, ಅವರು ಇದರ ಲಾಭವನ್ನು ಪಡಿತಕ್ಕಂಥದ್ದಕ್ಕೆ ಹೆಚ್ಚು ಅವಕಾಶ ಇತ್ತು. ಈಗ ರೈತರುಗಳು ಕೂಡ ಅವರು ತಮ್ಮ ಜಮೀನುಗಳಲ್ಲಿ ಬದುಗಳನ್ನು ಹಾಕೊಳ್ತಕ್ಕಂಥದ್ದು, ಸಸಿಗಳನ್ನು ಹಾಕ್ತಕ್ಕಂಥದ್ದಕ್ಕೆ, ಸಸಿ ಹಾಕಲಿಕ್ಕೆ ಗುಡ್ಡಿ ತೆಗಿಬೇಕಲ್ಲ, ಅದರ ವೆಚ್ಚಗಳು, ಈ ರೀತಿಯ ಅನುಕೂಲಗಳನ್ನು ಮಾಡಿಕೊಳ್ಳಲಿಕ್ಕೆ ರೈತರಿಗೂ ಅನುಕೂಲ ಇತ್ತು. ಜೊತೆಯಲ್ಲಿ ಕೂಲಿ ಕಾರ್ಮಿಕರಿಗೂ ಕೂಡ 100 ದಿವಸಗಳ ಉದ್ಯೋಗ ಒಂದು ವರ್ಷದಲ್ಲಿ ಕಡ್ಡಾಯವಾಗಿ ಕೊಡಬೇಕು. ಒಂದು ಪಕ್ಷ 100 ದಿವಸಗಳ ಕಾಲ ಅವರು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಕೊಡಲಿಲ್ಲ ಅಂದ್ರೆ ಅವರಿಗೆ ನಿರುದ್ಯೋಗದ ಭತ್ಯೆಯನ್ನು ಕೂಡ ಕೊಡ್ತಕ್ಕಂಥದ್ದಕ್ಕೆ ಹಳೆ ಕಾಯ್ದೆಯಲ್ಲಿ ಇದ್ದಂಥ ಅವಕಾಶಗಳು. ಜೊತೆಯಲ್ಲಿ ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಅವರು ತಿಳಿಸಿದಾಗೆ ಅವರು ದೊಡ್ಡದಾಗಿ ಹೇಳ್ಕೊಳ್ತಾರೆ, 100 ದಿವಸ ಇದ್ದು ನಾವು 125 ದಿವಸ ಮಾಡ್ಬಿಟ್ಟಿದ್ದೀವಿ, ಅದೊಂದೇ ಅವ್ರು ಹೇಳ್ಕೊಳ್ತಕ್ಕಂಥ. ಅದ್ರ ಜೊತೆಯಲ್ಲಿ 60 ದಿವಸಗಳ ಕಾಲ ಹೊಸ ಕಾಯ್ದೆ ಅನ್ವಯ ಅವರಿಗೆ ಯಾವುದೇ ರೀತಿಯ ಈ ಉದ್ಯೋಗ ಭರವಸೆ ಯೋಜನೆಯಲ್ಲಿ ಕಾರ್ಯಚಟುವಟಿಕೆಗಳಿಗೆ ಮಾಡಿಕೊಡುವಂತ ರಜಾ ಘೋಷಣೆ. ಆ ರಜಾ ಘೋಷಣೆ ಮಾಡತಕ್ಕಂಥ ಉದ್ದೇಶ ಏನು ಅಂತ ಹೇಳಿ ಅವರೇ ಹೇಳಿದಾಗೆ, ಈ ಅಗ್ರಿಕಲ್ಚರ್ ಆಪರೇಷನ್ಸ್ ಏನು ಎಲ್ಲ ಸೋಯಿಂಗ್ ಇರ್ಬೋದು, ಮತ್ತೊಂದಿರ್ಬೋದು, ವ್ಯವಸಾಯಕ್ಕೆ ಪೂರಕವಾದಂಥ ಕಾರ್ಯಚಟುವಟಿಕೆಗಳು ಏನು ಮಾಡ್ತಾರೆ ರೈತರು, ಭೂಮಿ ಇರ್ತಕ್ಕಂಥವ್ರು, ಅವರ ಹೊಲದಲ್ಲಿ ದುಡಿತಕ್ಕಂಥದ್ದಕ್ಕೋಸ್ಕರನೇ ನಾವು ಆ ಸಂದರ್ಭದಲ್ಲಿ ನಾವು ಬ್ಯಾನ್ ಮಾಡ್ತೀವಿ ಈ ಒಂದು ಉದ್ಯೋಗ ಭರವಸೆ ಯೋಜನೆಗಳು ಅಂತ. ಇವರಿರೋದೇನು ಜಮೀನ್ದಾರರುಗಳಿಗೆ ಕೂಲಿ ಆಳುಗಳು ಒದಗಿಸಕ್ಕಾಗಿ ಕಾಯ್ದೆ ತಂದಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನಮ್ಮ ಒಂದು ವಾದ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ಮತ್ತೆ ಹಾಗೇನೆ ಅದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಈಗ ಗ್ರಾಮ ಸಭೆಗಳ ಉದ್ದೇಶ ಏನು, ಆ ಊರಿನಲ್ಲಿ ಏನೆಲ್ಲ ಕಾರ್ಯಗಳು ಆಗಬೇಕು ಅಂತಕ್ಕಂಥದ್ದನ್ನು ಅಲ್ಲಿ ಸ್ಥಳೀಯ ಜನರು ಅವರು ಸಭೆ ಸೇರಿ ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದು ಗ್ರಾಮ ಸಭೆ. ಗ್ರಾಮ ಸಭೆ ಅಂತ ಹೇಳಿದ್ರೆ ನಿಮ್ಮ ಪಂಚಾಯತಿ ಇದೆಯಲ್ಲ, ಆ ಸಭೆಗಿಂತ ಹೆಚ್ಚು ಅಧಿಕಾರ ಇರ್ತಕ್ಕಂಥದ್ದು ಗ್ರಾಮ ಸಭೆ. ಇವತ್ತು ಗ್ರಾಮ ಸಭೆಯಲ್ಲಿ ಏನು ಆಯ್ಕೆ ಮಾಡ್ತಕ್ಕಂಥ ಪದ್ಧತಿ ಮನ್ರೇಗಾದಲ್ಲಿತ್ತು, ಅದನ್ನು ಸಂಪೂರ್ಣವಾಗಿ ತಿಲಾಂಜಲಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಇದು ಮತ್ತೆ ಇನ್ನೊಂದು ಬಹಳ ದುರದೃಷ್ಟಕರವಾದಂತಹ ತೀರ್ಮಾನ ಅಂದ್ರೆ, ಯಾವ ಪಂಚಾಯಿತಿ ಆಯ್ಕೆ ಮಾಡಬೇಕು ಈ ಕಾರ್ಯಕ್ರಮಕ್ಕೆ ಅಂತಕ್ಕಂಥದ್ದು ಅವರೇ ತೀರ್ಮಾನ ಮಾಡ್ಬೇಕು. ಅಲ್ಲಿ ಕೂತಿರೋ ಬೃಹಸ್ಪತಿಗಳು ಅವ್ರಿಗೇನ್ ಗೊತ್ತಿರುತ್ತೆ, ಅವ್ರಿಗೆ ಯಾವ ಪಂಚಾಯತಿನಲ್ಲಿ ಹೆಚ್ಚು ಕೂಲಿ ಕಾರ್ಮಿಕರಿದ್ದಾರೆ, ಯಾವ ಪಂಚಾಯತಿನಲ್ಲಿ ಇದರ ಅವಶ್ಯಕತೆ ಇದೆ, ಯಾವ ಕಾಮಗಾರಿ ಅವಶ್ಯಕತೆ ಇದೆ, ಇವೆಲ್ಲವೂ ಕೂಡ ಸ್ಥಳೀಯವಾಗಿ ಅಧಿಕಾರ ಇದ್ದ ಗ್ರಾಮ ಸಭೆ ಹೊರತುಪಡಿಸಿ ಒಂದು ಮಾಡ್ಕೊಂಡಿದ್ದಾರೆ ವಿಕಸಿತ, ಅಲ್ಲಿ ಅದು ರಿಜಿಸ್ಟರ್ ಆಗಬೇಕು, ಅಲ್ಲಿಂದ ಕ್ಲಿಯರೆನ್ಸ್. ಇದು ಜನಾಧಿಕಾರವನ್ನ ಕಿತ್ಕೊಂಡು ಈಗ 73-74 ಡಿಸಲ್ಯೂಷನ್ ಆಫ್ ಪವರ್, ಎವಲ್ಯೂಷನ್ ಆಫ್ ನಾವು ಅಧಿಕಾರ ವಿಕೇಂದ್ರೀಕರಣ ಮಾಡಬೇಕು ಅಂತೇಳಿ ಕಾಯ್ದೆಗಳನ್ನು ತಂದು ಈಗ ಮತ್ತೆ ಅಧಿಕಾರವನ್ನ ಕೇಂದ್ರೀಕರಣ ಮಾಡತಕ್ಕಂಥ ಈ ಒಂದು ಕರಾಳ ಕಾಯ್ದೆ ಅಂತೇಳಿ ನಾವೆಲ್ಲ ಭಾವನೆ ಮಾಡೋದು. ಈ ಕಾಯ್ದೆಯ ಆಗು ಹೋಗುಗಳನ್ನ ನಾವು ಇನ್ನೂ ಜನರಿಗೆ ಮನವರಿಕೆ ಮಾಡಬೇಕು. ಆ ಒಂದು ಮನವರಿಕೆ ಮಾಡೋದ್ರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಆ ಬಿಸಿಯನ್ನು ಕಟ್ಟುವ ರೀತಿಯಲ್ಲಿ ಎಲ್ಲ ಪಕ್ಷಗಳು ಇದರಲ್ಲಿ ಸೇರಿ ಹೋರಾಟ ಮಾಡಬೇಕು. ಇದು ಬರೀ ಕಾಂಗ್ರೆಸ್ ಪಕ್ಷ ಇರ್ತಕ್ಕಂಥ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿ ತೊಂದರೆ ಇದೆ ಅಂತಕ್ಕಂಥ ಭಾವನೆ ಅಲ್ಲ. ಇದು ಎಲ್ಲ ಇಲ್ಲಿನವರೆಗೆ ಸುಮಾರು 12 ವರ್ಷ ಮೋದಿಯವರು ಪ್ರಧಾನಮಂತ್ರಿ ಆಗಿ 11 ವರ್ಷ 12 ವರ್ಷದಿಂದಲೂ ಈ ಕಾರ್ಯಚಟುವಟಿಕೆಗಳು ನಡ್ಕೊಂಡು ಬಂದಿದ್ದಾವೆ. ಇದು ನೆನ್ನೆ ಮೊನ್ನೆ ಬಂದಿದ್ದಂಥದ್ದಲ್ಲ. ಇವರು ಇಷ್ಟು ವರ್ಷ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನ ನೋಡಿ
ಈಗ ಅವರು ಏನು ಅವರ ವೈಫಲ್ಯಗಳನ್ನ ಮುಚ್ಕೊಳ್ಳಿಕ್ಕೆ ಈಗ ಈ ರೀತಿಯ ಜನರಲ್ಲಿ ಗೊಂದಲಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ಅಂತೇಳಿ ನಾವು ಅನ್ಕೋಬೇಕು. ನಮ್ಮ ಸ್ನೇಹಿತರ ಕೇಳಿದ್ರು ಬಹಳ 11,000 ಕೋಟಿ 11 ದಿನಗಳನ್ನಪ್ಪ ಕೇಳಿದ್ದು. ಎಲ್ಲಿ ಬಂದಿದೆಯೋ ಭ್ರಷ್ಟಾಚಾರದಲ್ಲಿ ಹೇಳಿದಾರಲ್ಲಪ್ಪ. 11 ವರ್ಷ ಏನ್ ಮಾಡ್ತಿದ್ರು, ಏನು ಇದನ್ ಮಾಡ್ತಾರೆ, ಕೆತ್ತಾ ಇದ್ರು, ಏನಾದ್ರು ಯಾವ ತಪ್ಪು ಮಾಡಿದಾರೆ ಈಗ ಕೇಳಿದ್ರು. ಪಾವಗಡದಲ್ಲಿ ಸ್ಪಂದಿಂಗ್ ಹೇಳಿದ್ದಾರೆ. ಎಸ್, ಅದಕ್ಕೆಲ್ಲ ಯಾರೆಲ್ಲ ತಪ್ಪು ಮಾಡ್ತಾರೆ, ಎಲ್ಲೆಲ್ಲ ಲೋಪ ಆಗ್ತದೆ, ಅದಕ್ಕೆ ಕ್ರಮ ತಗೊಳ್ಳೋದಕ್ಕೆ ತನ್ನದೇ ಆದಂತ ಕಾಯ್ದೆನಲ್ಲಿ ಅವಕಾಶಗಳು ಇದ್ದಾವೆ. ಮಾಡ್ಲಿ. ಇವ್ರು 11 ವರ್ಷದಿಂದ ಸುಮ್ಮನೆ ಕೂತಿದ್ದು ಈಗ 11,000 ಕೋಟಿ ದುರುಪಯೋಗ ಆಗ್ಬಿಟ್ಟಿದೆ ಮನ್ರೇಗಾದಲ್ಲಿ ಜನ ಏನಂತಾರೆ. ಇವರೇ 11 ವರ್ಷ ಇದಾರಲ್ಲ, 11 ವರ್ಷ ಬೇಕಾ ಏನಾದ್ರು ತಪ್ಪನ್ನ ಸರಿಪಡಿಸ್ಲಿಕ್ಕೆ ಅಥವಾ ತಪ್ಪಿತಸ್ಥರನ್ನ ಶಿಕ್ಷೆ ಮಾಡ್ಲಿಕ್ಕೆ? ಇವ್ರದ್ದು ವೈಫಲ್ಯ ಅಲ್ವಾ ಹಾಗಾದ್ರೆ? ಮತ್ತೆ ಯಾಕಿದ್ದಾರೆ ಇವರು ಅಧಿಕಾರದಲ್ಲಿ? 11,000 ಕೋಟಿ ಹಣ ಈ ದೇಶದಲ್ಲಿ ಹಣ ದುರುಪಯೋಗ ಮಾಡಿದ್ದಾರೆ ಅಂತಕ್ಕಂಥ ವಾದನೆ ಆದ್ರೆ, ಇವರು 11 ವರ್ಷದಿಂದ ಇದನ್ನ ಸರಿಪಡಿಸಲಿಕ್ಕೆ ಶಕ್ತಿ ಇಲ್ಲ ಅಂದ್ಮೇಲೆ ಇವರೊಬ್ಬ ಅಸಮರ್ಥ ಕೇಂದ್ರ ಸರ್ಕಾರ ಅಂತ ನಾವೇ ಕರೀಬಹುದು. ಹೀಗಾಗಿ ಅದು ಬೇರೆ, ಅದು ಅವ್ರು ಹೇಳ್ತಕ್ಕಂಥದ್ದು ಬರ್ತಕ್ಕಂಥ ವರದಿಗಳಿಂದ ಅದು ಕ್ರಮ ಆಗ್ತಕ್ಕಂಥದ್ದಕ್ಕೆ ಅದಕ್ಕೆ ಆದಂತ ಸೆಟ್ ಆಫ್ ಕಾನೂನುಗಳಿರ್ತವೆ, ಅದು ಮಾಡ್ತಾರೆ. ಆದ್ರೆ ಇದರಿಂದ ಗ್ರಾಮೀಣ ಭಾಗದಲ್ಲಿ ಕೂಲಿ ಕಾರ್ಮಿಕರಿಗೆ ವಿಶೇಷವಾಗಿ ಮತ್ತೆ ಅತಿ ಸಣ್ಣ ರೈತರುಗಳಿಗೆ ಹೆಚ್ಚು ತೊಂದರೆ ಆಗ್ತದೆ. ನಾನು ಆಗಲೇ ಹೇಳಿದಾಗೆ ಬದುಕು ಹಾಕೋದಿರ್ಬೋದು, ಸಸಿಗಳನ್ನ ಅಂತಕ್ಕಂಥದ್ದು ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಮತ್ತೆ ಕೃಷಿ ಹೊಂಡಗಳು ತಕ್ಕಂಥದ್ದು, ಈ ರೀತಿಯಲ್ಲಿ ಬಹಳಷ್ಟು ಸೌಲಭ್ಯಗಳನ್ನ ಈ ಮನ್ರೇಗಾ ಯೋಜನೆಗಳಲ್ಲಿ ರೈತರು ಕೂಲಿ ಕಾರ್ಮಿಕರು ಪಡಿತಕ್ಕಂಥ ಅವಕಾಶ ಇತ್ತು. ಅದ್ರ ಜೊತೆಗೆ ನಮ್ಮೂರಿಗೆ ಏನ್ ಬೇಕು ಅಂತ ಹೇಳಿ ಮಾಡ್ಕೊಳ್ತಕ್ಕಂಥದ್ದು, ತೀರ್ಮಾನ ಮಾಡ್ತಕ್ಕಂಥ ಅವಕಾಶನೂ ಕೂಡ ಕಸಿಕೊಂಡಿರ್ತಕ್ಕಂಥದ್ದು. ಈ ರೀತಿಯ ಕಾಯ್ದೆ ಜೊತೆಲೆ ಸರ್ಕಾರನೂ ಕೂಡ ಹಣ ಕೊಡ್ಬೇಕು. ಮೊದಲು ಮನ್ರೇಗಾದ್ದು ಹಣ ಪೂರ್ತಿ ಅವರೇ ಕೊಡ್ತಾ ಇದ್ರು. ಕಾಂಪೋನೆಂಟ್ ಯಾವುದು ಮೆಟೀರಿಯಲ್ ಕಾಂಪೋನೆಂಟ್ 10% ಕೊಡ್ತಕ್ಕಂಥದ್ದು, ಬೇರೆ ಬೇರೆ ಯೋಜನೆಗಳು ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಕಾಂಪೋನೆಂಟ್ಸ್ ಇದೆ ಅಂತ ಹೇಳಿ ಇರ್ತಾರೆ. ಅದು ಕೊಡ್ತಾ ಇದ್ರೆ ಇಟ್ ಈಸ್ ಆಲ್ ಸ್ಮಾಲ್ ಇದಾದ್ರು ಅಂತ ದೊಡ್ಡ ಇದು. ಈಗ ಅವರು 60-40 ಕೊಡಬೇಕು, 80. ನಮಗೆ ನೋಡಿ ಈ ನಾರ್ತ್ ಈಸ್ಟ್ ಮತ್ತೆ ಹಿಮಾಚಲ್ 10% ಮಾತ್ರ ಅವರು. ನಾರ್ತ್ ಈಸ್ಟ್ ಅಂತೂ ಪೂರ್ತಿ ಎಕ್ಸಾಮ್ಷನ್ 100%. ಸೊ ಈ ತರದಲ್ಲಿ ತಾರತಮ್ಯ ರಾಜ್ಯಗಳಿಗೆ ಮಾಡ್ತಕ್ಕಂಥದ್ದು ಕೂಡ ಸೂಕ್ತವಾದಂತಹದ್ದಲ್ಲ. ಈ ಒಂದು ಫೆಡರಲ್ ಸಿಸ್ಟಮ್ ನಲ್ಲಿ ಕೇಂದ್ರ ಸರ್ಕಾರಕ್ಕೆ ಎಲ್ಲ ರಾಜ್ಯರು ಕೂಡ ಸಮಾನವಾಗಿ ನೋಡಬೇಕು. ಮತ್ತೆ ಜೊತೆಲಿ ಜನರಿಗೂ ಅಷ್ಟೇ, ಎಲ್ಲ ಜನರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ರೀತಿಯಲ್ಲಿ ಅವರ ಒಂದು ಬದುಕು ಹಸನು ಮಾಡಲಿಕ್ಕೆ ಏನೆಲ್ಲ ಬೇಕೋ ಅದನ್ನು ಮಾಡ್ತಕ್ಕಂಥ, ಅದನ್ನು ಮಾಡದೆ ಇವರು ರಾಜಕೀಯ ಉದ್ದೇಶ. ನನ್ನ ಆರೋಪ ಏನು ಅಂದ್ರೆ, ಇವರು 11 ವರ್ಷಗಳ ಕಾಲ, ಇಷ್ಟು ವರ್ಷ 11-12 ವರ್ಷಗಳ ಕಾಲ ಇವರು ಸುಮ್ಮನೆ ಇದ್ದು ಇದೇ ಕಾರ್ಯಯೋಜನೆಯಲ್ಲಿ ಸರಿ ಇಲ್ಲ ಅನ್ನಂಗೆ ಬಂದ್ ಕೂಡಲೇ ಬದಲಾಯಿಸಬೇಕಾಗಿತ್ತು. ಈಗ 11,000 ಕೋಟಿ ಮಿಸ್ಅಪ್ರೋಪ್ರಿಯೇಷನ್ ಆಗಿ ಉಳಿತಾ ಇತ್ತಲ್ಲ, ಮತ್ತೆ ಇವ್ರು ಯಾಕೆ ಮಾಡಲಿಲ್ಲ? ಈಗ ಯಾಕೆ ಮಾಡಕ್ ಹೊರಟಿದ್ದಾರೆ ಅಂದ್ರೆ, ಈಗ ಅವರ ವೈಫಲ್ಯಗಳನ್ನ ಈಗ ಜನ ಅಂದ್ಕೊಂಡಿಲ್ಲ. ಅವರು ಎಲ್ಲಿ ಪಾಪ್ಯುಲಾರಿಟಿನ ಕಡಿಮೆ ಆಗ್ತಾ ಇದೆ, ಜನರು ಅದನ್ನ ಚರ್ಚೆ ಮಾಡ್ತಾರೆ, ಅದನ್ನ ಡೈವರ್ಟ್ ಮಾಡ್ಲಿಕ್ಕೋಸ್ಕರ ಈ ರೀತಿಯ ಒಂದು ಗೊಂದಲವನ್ನ ಜನರಲ್ಲಿ ಸೃಷ್ಟಿ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಹುನ್ನಾರ ಅಂತ ಹೇಳಿ ನಾವೆಲ್ಲ ಖಂಡಿಸಲೇಬೇಕಾಗ್ತದೆ. ಮತ್ತೆ ಈಗಾಗಲೇ ಮಾಡ್ತಾ ಇದ್ದೀರಿ ಅಂತ ಹೇಳಿ ನಾವು ಹೇಳಬೇಕಾಗ್ತದೆ. ಜಾಬ್ ಕಾರ್ಡ್ ಕಾನ್ಸೆಪ್ಟೇ ಇಲ್ಲ ಸರ್ ಈಗ. ಅಲ್ಲ, ಹೇಳ್ತೀನಿ, ಬರ್ತೀನಿ. ಆದ್ರಿಂದ ಇವತ್ತು ನಾವು ಏನು ಕಾಂಗ್ರೆಸ್ ಪಕ್ಷ ಇವತ್ತು ಜನಸಮುದಾಯಕ್ಕೆ ತಿಳಿಸ್ತಕ್ಕಂಥದ್ದೇನು ಅಂತಂದ್ರೆ, ಏನು ಫೆಡರಲ್ ಸ್ಟ್ರಕ್ಚರ್ ಇದೆ, ಒಕ್ಕೂಟದ ವ್ಯವಸ್ಥೆ ಇದೆ, ಆ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ 258, 280 ಆರ್ಟಿಕಲ್ನಲ್ಲಿ ರಾಜ್ಯಗಳ ಜೊತೆಯಲ್ಲಿ ಚರ್ಚೆ ಮಾಡಬೇಕು, ಕೇಳಬೇಕು, ಅವರ ಅನುಮತಿಯನ್ನು ಪಡ್ಕೋಬೇಕು ಅಂತಕ್ಕಂಥ ನಮೂದನೆಯನ್ನ ಸಂವಿಧಾನದಲ್ಲಿ ಮಾಡಿಲ್ಲ. ಆರ್ಟಿಕಲ್ 73ಕ್ಕೆ ಬದಲಾವಣೆಯನ್ನ ತರೋದ್ರ ಮೂಲಕ ಸಂವಿಧಾನಾತ್ಮಕವಾಗಿ ಇದನ್ನ ಮಾಡಿದ್ರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಆದ್ರೆ ಇವರು
ಏಕಾಏಕಿ ಈ ಒಂದು ಮಸೂದೆಯನ್ನೇ ತೆಗೆದು ಬೇರೊಂದು ಮಸೂದೆಯನ್ನ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಮಾಡಿದಂತ ತೀರ್ಮಾನವನ್ನ ಹಿಂದಕ್ಕೆ ತಗೊಳ್ಳೋದು ಮತ್ತು ಬೇರೊಂದು ರೂಪದಲ್ಲಿ ಅದನ್ನ ತರೋದು. ಬಹಳ ಮುಖ್ಯವಾಗಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಕೂಡ ತೆಗೆದಿದ್ದಾರೆ. ಈ ದೇಶಕ್ಕೆ ಸ್ವತಂತ್ರ ತಂದು ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡು ಈ ದೇಶದ ಗ್ರಾಮೀಣ ಬದುಕು ಚೆನ್ನಾಗಾಗಬೇಕು, ಪಂಚಾಯಿತಿಯ ವ್ಯವಸ್ಥೆ ಆಗಬೇಕು, ನಮ್ಮೂರಿನ ಕೆಲಸ, ನಮ್ಮೂರಿನ ರಸ್ತೆ ಕಟ್ಟುವಂತ ತೀರ್ಮಾನ, ಸೇತುವೆ ಕಟ್ಟುವಂತ ತೀರ್ಮಾನ, ಶಾಲೆಯನ್ನ ಕಟ್ಟುವಂತ ತೀರ್ಮಾನ, ಅಂಗನವಾಡಿ ಕಟ್ಟುವ ತೀರ್ಮಾನ ಡೆಲ್ಲಿಯಲ್ಲಿ ಆಗಬಾರ್ದು, ಬೆಂಗಳೂರಲ್ಲಿ ಆಗಬಾರ್ದು, ಅಲ್ಲೇ ಆಗಬೇಕು ಅಂತೇಳಿ ನಾವು ಕನಸ್ಕೊಂಡಿದ್ದಂಥ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗೆದು ಅವರಿಗೆ ಅಪಮಾನ ಮಾಡಿದ್ದಾರೆ. ಇದು ಏನೋ ಒಂದು ವ್ಯವಸ್ಥೆಯಲ್ಲಿ ಒಂದು ಹೆಸರನ್ನು ಬದಲಾವಣೆ ಮಾಡಿರ್ಬೋದು. ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದ ಕ್ಷಣಕ್ಕೆ ಒಂದು ರೀತಿಯಲ್ಲಿ ಅವರಿಗೆ ತೃಪ್ತಿ ತರಬಹುದು. ಆದರೆ ಇಡೀ ವಿಶ್ವ ಇದನ್ನ ಗಮನಿಸಿದೆ. ಇಡೀ ವಿಶ್ವ ಇದನ್ನ ಗಮನಿಸಿದೆ. ಯಾವ ಮಹಾತ್ಮ ಗಾಂಧಿ ದೇಶದ ಅಭಿವೃದ್ಧಿಗೆ ಸ್ವತಂತ್ರ ಹೋರಾಟ ಮಾಡಿ ಸ್ವತಂತ್ರ ತಂದುಕೊಟ್ರು, ಅವರನ್ನ ತೆಗೆದಿರೋದನ್ನ ಬರೀ ನೀವು ಅಂದ್ಕೊಂಡಿರ್ಬೋದು. ಭಾರತೀಯ ಜನತಾ ಪಾರ್ಟಿಯವರು ಇಡೀ ವಿಶ್ವ ಇದನ್ನ ಗಮನಿಸಿದೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಯೋಜನೆಯನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ನಾವೇನು ಮನ್ರೇಗಾ ಅಂತ ಕರಿತಿದ್ವಿ, ಅದನ್ನ ವಿಶ್ವ ಬ್ಯಾಂಕಿನವರು, ಅನೇಕ ವಿಶ್ವ ಮಟ್ಟದ ಸಂಸ್ಥೆಗಳು ಇದು ಒಂದು ಅತಿ ದೊಡ್ಡ ಉದ್ಯೋಗವನ್ನ ಕೊಡ್ತಕ್ಕಂಥ, ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಉದ್ಯೋಗವನ್ನ ಕೊಡುವಂತ ಯೋಜನೆ ಬೇರೆ ಯಾವ ದೇಶದಲ್ಲೂ ಇಲ್ಲ, ಭಾರತದಲ್ಲಿದೆ ಅಂತ ಹೇಳಿ ಅದನ್ನ 2014ರಲ್ಲಿ ವರ್ಲ್ಡ್ ರಿಪೋರ್ಟ್ ಅಲ್ಲಿ ರೆಕಗ್ನೈಸ್ ಮಾಡಿದ್ದಾರೆ. ಇಡೀ ವಿಶ್ವದಲ್ಲಿ ಅಂಥದ್ದನ್ನ ನೀವು ಹೆಸರನ್ನ ತೆಗೆದು ಅದಕ್ಕೆಲ್ಲ ಕತ್ತರಿ ಹಾಕಿ ಜನರ ಬದುಕಿಗೆ ಕತ್ತರಿ ಹಾಕಿದ್ದೇವಲ್ಲ ಭಾರತೀಯ ಜನತಾ ಪಾರ್ಟಿಯವರು, ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಈ ಕೆಲಸವನ್ನು ಇವತ್ತು ಮಾಡಿದೆ. ಹಾಗಾಗಿ ಇವತ್ತು ಒಂದು ಸಂವಿಧಾನದ ವಿರುದ್ಧವಾದಂಥ ತೀರ್ಮಾನ ಮಾಡಿದಿರಿ, ಇನ್ನೊಂದು ನಿಮಗೆ ಬೇಕಾದಂಥ ತೀರ್ಮಾನಗಳನ್ನು ಇದರಲ್ಲಿ ಅಳವಡಿಸ್ಕೊಂಡಿದ್ದೀರಿ. ಏನು ಹೆಸರಿಟ್ಟಿದ್ದೀರಿ? ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಕ್ ಮಿಷನ್, ವಿಬಿಜಿ ರಾಮ್ಜಿ. ನಿಮಗೆ ರಾಮನ ಮೇಲೆ ಪ್ರೀತಿ ಇದೆ, ಅದು ಇರ್ಬೋದು, ಇರ್ಲಿ, ನಾವೇನು ಬೇಡ ಅಂತ ಹೇಳಿ. ರಾಮ ಬರೀ ನಿಮಗಷ್ಟೇ ರಾಮ ಅಲ್ಲ, ರಾಮ ನಮಗೂ ಇದ್ದಾನೆ. ನಮ್ಮೂರಲ್ಲೂ ರಾಮನ ದೇವಸ್ಥಾನ ಇದೆ, ನಾವು ರಾಮನ ಪೂಜೆ ಮಾಡ್ತೀವಿ, ನೀವು ಅಷ್ಟೇ ರಾಮನ ಪೂಜೆ ಮಾಡೋದಲ್ಲ. ಆದ್ರಿಂದ ಈ ತೀರ್ಮಾನ ಏನಿದೆಯಲ್ಲ ಇದು ಜನವಿರೋಧಿ ತೀರ್ಮಾನ ಅನ್ನೋದನ್ನ ಇವತ್ತು ಹೇಳಬೇಕಾಗಿದೆ. ಇದರಲ್ಲಿ ಕಳೆದ 20 ವರ್ಷದಲ್ಲಿ ಸಾವಿರಾರು ಜನರಿಗೆ, ಲಕ್ಷಾಂತರ ಜನರಿಗೆ, ಕೋಟ್ಯಾಂತರ ಜನರಿಗೆ 2005ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರತಿಯೊಬ್ಬರಿಗೂ ಕೂಡ ಒಂದು ಉದ್ಯೋಗವನ್ನು ಕೊಡಬೇಕು. ಅದರಲ್ಲಿ ವಿಶೇಷವಾಗಿ ಹಳ್ಳಿಗಳಲ್ಲಿ ಕೃಷಿಕರಿಗೆ, ಕೃಷಿ ಕಾರ್ಮಿಕರಿಗೆ ಆ ಹಕ್ಕಿನ ಮೂಲಕ ಉದ್ಯೋಗ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಒಂದು ಕಾರ್ಯಕ್ರಮವನ್ನು ತರ್ತಾರೆ. ಆ ಕಾರ್ಯಕ್ರಮನೇ ಉದ್ಯೋಗ ಖಾತ್ರಿ ಯೋಜನೆ.
ಆ ಉದ್ಯೋಗ ಖಾತ್ರಿ ಯೋಜನೆಗೆ ಏನ್ ಹೆಸರಿಡಬೇಕು? ಯಾರು ಈ ದೇಶದಲ್ಲಿ ಸ್ವತಂತ್ರವನ್ನ ತಂದುಕೊಟ್ರು, ಯಾರು ಈ ದೇಶದ ಗ್ರಾಮೀಣ ಭಾಗದಲ್ಲಿ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬನಿಗೂ ಕೂಡ ಬದುಕು ಕಟ್ಕೊಳ್ಬೇಕು, ಅದನ್ನ ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅಂತೇಳಿ ಪಂಚಾಯಿತಿ ರಾಜ್ಯದ ವ್ಯವಸ್ಥೆಯ ಪರಿಕಲ್ಪನೆ ಇಟ್ಕೊಂಡಿದ್ರು. ಅವರ ಹೆಸರನ್ನ ಇಡಬೇಕು ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಡ್ತಾರೆ. ಅದಕ್ಕೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಈ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ ಇಂತಿಷ್ಟು ನಿರ್ದಿಷ್ಟವಾದಂತ ಮಾನವ ದಿನಗಳನ್ನ ಕೊಡೋದರ ಮೂಲಕ ಅವರಿಗೆ ಒಂದು ವ್ಯವಸ್ಥೆಯನ್ನ ಸೃಷ್ಟಿ ಮಾಡ್ತಾರೆ. ಅವರಿಗೆ ಜಾಬ್ ಕಾರ್ಡ್, ಕೆಲಸದ ಒಂದು ಐಡೆಂಟಿಟಿ ಕಾರ್ಡ್ ಅನ್ನ ಕೊಟ್ಟು ಆ ಊರಿನಲ್ಲಿ ಆ ಪಂಚಾಯಿತಿಯಲ್ಲಿ ಎಷ್ಟು ಗ್ರಾಮಗಳು ಬರುತ್ತೆ ಅಷ್ಟು ಗ್ರಾಮಗಳಲ್ಲಿ ಕೆಲಸಗಳನ್ನ, ಕಾಮಗಾರಿಗಳನ್ನ ತಗೊಳ್ಬಹುದು ಅಂತ ಹೇಳಿ ತೀರ್ಮಾನ ಮಾಡಿ ಆ ಆಧಾರದ ಮೇಲೆ ಮಾನವ ದಿನಗಳು ಅಂತ ಲೆಕ್ಕ ಹಾಕಿ ಪ್ರತಿ ಪಂಚಾಯಿತಿಗೂ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಆ ಪಂಚಾಯಿತಿಗೆ ಅವರಿಗೆ ಅವರ ಅಧೀನದಲ್ಲಿ ಬರ್ತಕ್ಕಂಥ ತಗೊಳ್ಬಹುದು. ಇದರಲ್ಲಿ ಬಹಳ ಮುಖ್ಯವಾಗಿ ಆಗುವಂತ ಬೆಳವಣಿಗೆಯನ್ನು ಅಂತ ಹೇಳಿದ್ರೆ, ಒಂದು ಅವರಿಗೆ ಉದ್ಯೋಗವನ್ನು ಕೊಡುವುದು, ಆ ನಿರುದ್ಯೋಗದ ಏನು ನಿರುದ್ಯೋಗ ಇದೆ ಅದನ್ನ ತೆಗೆಯುವಂತ ಕೆಲಸ ಆಗುತ್ತೆ. ಎರಡನೇದು, ಅವರಿಗೆ ಒಂದು ದಿವಸಕ್ಕೆ ಇಷ್ಟು ಹಣ ಅಂತ ಹೇಳಿ ಅವರಿಗೆ ನಿಗದಿತವಾಗಿ ಹಣವನ್ನು ಕೊಡುವಂಥದ್ದು. ಅದು ಅವರ ಆರ್ಥಿಕ ವ್ಯವಸ್ಥೆಗೆ ಪುಷ್ಟಿ ಕೊಡುತ್ತೆ. ಮತ್ತು ಮೂರನೇದು, ಆಸ್ತಿ ಸೃಷ್ಟಿಯಾಗುತ್ತೆ, ಅಸೆಟ್ ಕ್ರಿಯೇಷನ್. ನಾವು ಇವತ್ತು ಶಾಲೆ ಕಟ್ಟಿದ್ದೇವೆ, ಚರಂಡಿ ಮಾಡಿದ್ದೇವೆ, ರಸ್ತೆ ಮಾಡಿದ್ದೇವೆ, ಇದೆಲ್ಲ ಅಸೆಟ್ ಕ್ರಿಯೇಷನ್ ಆಗುತ್ತೆ. ಸೊ ಮೂರು ವಿಚಾರಗಳಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆಯ